ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ಇದೇ 28ನೇ ತಾರೀಕಿಂದ IPL ಹಬ್ಬ ಶುರುವಾಗ್ತಿದೆ. ಮೊದಲನೇ ಪಂದ್ಯದಲ್ಲೇ RCB ಮ್ಯಾಚ್ ಇರೋದ್ರಿಂದ ಇದರ ಕ್ರೇಜ್ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಬರೋಬ್ಬರಿ 17 ಸೀಸನ್ ಗೆಲ್ಲೇಬೇಕು ಅಂತ ಆಡಿ 18ನೇ ಸೀಸನ್ ಅಲ್ಲಿ RCB ಕಪ್ ಅನ್ನ ಗೆಲ್ಲುತ್ತೆ. ಅದಾದ್ಮೇಲೆ ಏನಾಯ್ತು, ಏನೆಲ್ಲ ಘಟನೆ ನಡೀತು ಅಂತ ನಿಮ್ಗೂ ಕೂಡ ಗೊತ್ತಿದೆ. ಸೊ ಈ ವರ್ಷ ಕೂಡ RCBನೇ ಕಪ್ ಗೆಲ್ಲಬೇಕು ಅಂತ ಮೊದಲನೇ ಪಂದ್ಯದಲ್ಲಿ ಅಖಾಡಕ್ಕೆ ಇಳಿತಾ ಇದೆ. ಈ ಗೇಮ್ ಶುರುವಾಗೋ ಮುಂಚೆ BCCI ಒಂದಿಷ್ಟು ನಿಯಮಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಅದರಲ್ಲಿ ಒಂದು ನ್ಯೂ ಬಾಲ್ ರೂಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಈ ನ್ಯೂ ಬಾಲ್ ರೂಲ್ಸ್ ನಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ, ಒಬ್ಬ ಬ್ಯಾಟ್ಸ್ಮನ್ ಗೇಮ್ ನಡಿಬೇಕಾದ್ರೆ ಚೇಸಿಂಗ್ ಮಾಡ್ತಿರ್ಬೋದು ಅಥವಾ ಮೊದಲನೇ ಬ್ಯಾಟಿಂಗ್ ಮಾಡ್ತಿರ್ಬೋದು, ಯಾರಾದ್ರೂ ಬ್ಯಾಟ್ಸ್ಮನ್ ಸಿಕ್ಸರ್ ನ ಹೊಡೆದಾಗ ಬಾಲ್ ಕಳೆದೋದ್ರೆ ಹೊಸ ಬಾಲ್ ನ ಕೊಡ್ಬೇಕು. ಹಾಗಂತ ನ್ಯೂ ಬಾಲ್ ನ ಆಟಕ್ಕೆ ತರುವಂತಿಲ್ಲ. ಅಂಪೈರ್ ಗಳೇನ್ ಮಾಡ್ತಾರೆ, ಈ ಹಿಂದಿನ ಪಂದ್ಯಗಳಲ್ಲಿ ಯಾವಾಗ್ಲಾದ್ರೂ ಇಷ್ಟೇ ಓವರ್ಗಳಲ್ಲಿ ಹೋಗಿರುವಂತಹ ಬಾಲ್ ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಬಾಲ್ ಮೇಲೆ ಬರ್ದಿರ್ತಾರೆ 10 ಓವರ್ ಆದ್ಮೇಲೆ ಈ ಬಾಲ್ ಆಗಿದೆ, 11ನೇ ಓವರ್ಗೆ ಈ ಬಾಲ್ ನಮ್ಮ ಹತ್ರ ಇದೆ ಅಂತ. ಸೊ ಅಂತ ಒಂದು ಕಲೆಕ್ಷನ್ ಅಲ್ಲಿ ಆ ಬಾಲ್ ಗಳನ್ನ ತಂದು ಕೊಡ್ಬೇಕು. ಎಕ್ಸಾಂಪಲ್, 10 ಓವರ್ ಆದ್ಮೇಲೆ ಒಬ್ಬ ಬ್ಯಾಟ್ಸ್ಮನ್ ಸಿಕ್ಸರ್ ನ ಹೊಡಿತಾರೆ, ಆ ಬಾಲ್ ಕಳೆದೋಗುತ್ತೆ. ಸೊ ಅಲ್ಲಿಗೆ ಅಂಪೈರ್ ಗಳು ಏನ್ ಮಾಡ್ಬೇಕು, ಅವ್ರ ಹತ್ರ ಇರುವಂತಹ ಸ್ಟಾಕ್ ನಲ್ಲಿ 10 ಓವರ್ ಆಗಿರುವಂತಹ ಆಲ್ರೆಡಿ ಬೋಲ್ ಮಾಡಿರುವಂತಹ ಬಾಲ್ ನ ತಗೊಂಡ್ಬಂದು ಕೊಡ್ಬೇಕಾಗುತ್ತೆ. ಈ ರೂಲ್ಸ್ ಅನ್ನ ಈಗ IPL 2026 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಇದರಿಂದ ಬೌಲರ್ಸ್ ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂತಹ ರೂಲ್ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಚೇಸಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಕೆಲವೊಂದ್ಸಲ ಡ್ಯೂ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸಂಜೆ ಆಗ್ತಿರೋ ಟೈಮ್ ನಲ್ಲಿ ಡ್ಯೂ ಬಿದ್ದಾಗ ಏನಾಗುತ್ತೆ, ಬೌಲರ್ ಗಳ ಕೈ ಜಾರೋದ್ರಿಂದ ಬೌಲರ್ ಗಳಿಗೆ ಸರಿಯಾಗಿ ಸ್ವಿಂಗ್ ಅಥವಾ ಬೌಲರ್ ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದನ್ನ ಅರ್ಥಕೊಂಡಿರುವಂತಹ BCCI ಈ ಸಲ ಒಂದು ರೂಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 10 ಓವರ್ ಆದ್ಮೇಲೆ ಕ್ಯಾಪ್ಟನ್ ಹೋಗಿ ಅಂಪೈರ್ ಹತ್ರ ನೇರವಾಗಿ ಬೋಲ್ ಎಕ್ಸ್ಚೇಂಜ್ ಮಾಡೋ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ. ಹೋಗಿ ಕೇಳ್ಬೋದು, ನಮ್ಗೆ ಈಗ ಬೋಲ್ ಬೇರೆ ಬೇಕಾಗಿದೆ ಅಂತಂದಾಗ ಹೊಸ ಬಾಲ್ ಅನ್ನ ಕೊಡ್ತಾರೆ. ಇದರಿಂದ ಡ್ಯೂ ಬೋಲ್ಗೆ ಅಂಟ್ಕೊಳ್ಳೋದಿಲ್ಲ, ಅಂದ್ರೆ ನೀರಿನ ಅಂಶ ಬೋಲ್ಗೆ ಇರೋದಿಲ್ಲ. ಸೊ ಇದರಿಂದ ಬೌಲರ್ಸ್ ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ಈಸಿಯಾಗಿ ಸ್ವಿಂಗ್ ಅನ್ನ ಮಾಡಬಹುದು. ಈ ರೂಲ್ಸ್ ಗಳನ್ನ ತಂದಿರೋದು ಯಾಕಪ್ಪ ಅಂತಂದ್ರೆ, ಸಮತೋಲನವನ್ನ ಕಾಪಾಡೋದಿಕ್ಕೆ ಈ ರೂಲ್ಸ್ ಅನ್ನ ತಂದಿದ್ದಾರೆ. ಈ ಸೆಟ್ ಆಫ್ ರೂಲ್ಸ್ ನಿಂದ ಯಾರಿಗೆ ಜಾಸ್ತಿ ಮನ್ನಣೆ ಅಥವಾ ಯಾರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದ್ರೆ, ಖಂಡಿತವಾಗ್ಲೂ ಇದು ಬೌಲರ್ಸ್ ಗಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುವಂತದ್ದು. ಯಾಕಂದ್ರೆ IPL ಅಂತಂದ್ರೆ ಗೊತ್ತು, ಬ್ಯಾಟ್ಸ್ಮನ್ ಗಳ ಹಬ್ಬ. ಯಾಕಂದ್ರೆ ಬ್ಯಾಟ್ಸ್ಮನ್ ಗಳು 20 ಓವರ್ಸ್ ಇರೋದ್ರಿಂದ, ಲಿಮಿಟೆಡ್ ಓವರ್ಸ್ ಇರೋದ್ರಿಂದ ಬ್ಯಾಟ್ಸ್ಮನ್ ಗಳೇ ಹೆಚ್ಚು ಶೈನ್ ಆಗುವಂತದ್ದು. ಸೊ ಈ ಬಾರಿ ಬೌಲರ್ಸ್ ಗಳಿಗೆ ಹೆಲ್ಪ್ ಆಗುವಂತಹ ರೂಲ್ಸ್ ಗಳನ್ನ ತಂದಿರೋದ್ರಿಂದ ಏನಾದ್ರೂ ಚಮತ್ಕಾರ ನಡೆಯುತ್ತಾ, ಬೌಲರ್ಸ್ ಗಳಿಗೆ ವಿಶೇಷವಾಗಿ ಏನ್ ಹೆಲ್ಪ್ ಆಗುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕು. ಇದ್ರ ಜೊತೆಗೆ ಮತ್ತೊಂದಷ್ಟು ರೂಲ್ ಗಳನ್ನ ತಂದಿದ್ದಾರೆ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಬರೀ ನ್ಯೂ ಬಾಲ್ ಅಷ್ಟೇ ಅಲ್ಲದೆ ಮತ್ತಷ್ಟು ಕಠಿಣ ನಿಯಮಗಳನ್ನ ತಂದಿದ್ದಾರೆ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂತಂದ್ರೆ, ಒಂದು ತಂಡಕ್ಕೆ 2 ಪ್ರಾಕ್ಟೀಸ್ ಇರುವಂತದ್ದು. ಒಂದು ಗ್ರೌಂಡ್ ನಲ್ಲಿ ಒಂದು ಟೀಮ್ ಒಂದು ಪಿಚ್ ನಲ್ಲಿ ಅಥವಾ ಒಂದು ನೆಟ್ಸ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ, ಅದೇ ಪಿಚ್ ನಲ್ಲಿ ಹೋಗಿ ಮತ್ತೊಂದು ತಂಡ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಇದ್ರ ಜೊತೆಗೆ ಪಂದ್ಯದ ದಿನ ಅಂದ್ರೆ ಮ್ಯಾಚ್ ನಡೆಯುವಂತ ದಿನದಲ್ಲಿ ಯಾವುದೇ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಫಿಟ್ನೆಸ್ ಪರೀಕ್ಷೆಗಳನ್ನ ಮಾಡಬಾರದು ಅಂತ BCCI ರೂಲ್ಸ್ ಅನ್ನ ತಂದಿದೆ. ಇನ್ನು ಮತ್ತೊಂದು ನಿಯಮ ಅಂತಂದ್ರೆ, ಆರೆಂಜ್ ಹಾಗೂ ಪರ್ಪಲ್ ಕ್ಯಾಪ್ ಹೋಲ್ಡರ್ಸ್ ಕನಿಷ್ಠ 2 ಓವರ್ ಕ್ಯಾಪ್ ಅನ್ನ ಧರಿಸಲೇಬೇಕು. ಆಮೇಲೆ ಅವರು ಬದಲಾಯಿಸಬಹುದು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಮೊದಲ 2 ಓವರ್ಗಳ ಕಾಲ ಪರ್ಪಲ್ ಕ್ಯಾಪ್ ಯಾರು ಹೋಲ್ಡರ್ಸ್ ಇರ್ತಾರೆ, ಆರೆಂಜ್ ಕ್ಯಾಪ್ ಹೋಲ್ಡರ್ಸ್ ಯಾರು ಇರ್ತಾರೆ, ಅವರು ಆ ಕ್ಯಾಪ್ ಅನ್ನ ಹಾಕ್ಲೇಬೇಕು. ಇನ್ನು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಸ್ಲೀವ್ಲೆಸ್ ಜರ್ಸಿಗಳನ್ನ ಯಾರು ಕೂಡ ಧರಿಸುವಂತಿಲ್ಲ ಅನ್ನೋ ರೂಲ್ಸ್ ಗಳನ್ನ ಮಾಡಿದೆ. ಇದ್ರ ಎಲ್ಲದರ ಜೊತೆಗೆ ಮತ್ತೊಂದು ಕಠಿಣ ನಿಯಮನ ತಂದಿರುವಂತದ್ದು, ಈ ಬಾರಿ ಆಟಗಾರರ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಎಂಟ್ರಿ ಇಲ್ಲ. ಟ್ರಾವೆಲ್ ಮಾಡ್ಬೇಕಾದ್ರೂ ಆಗ್ಬೋದು ಅಥವಾ ಗ್ರೌಂಡ್ ನಲ್ಲಿ ಆಗ್ಬೋದು, ಯಾರು ಕೂಡ ಡಕೌಟ್ ನಲ್ಲಿ ಬಂದು ಕೂರುವಂತಿಲ್ಲ. ಅಥವಾ ಅವ್ರಿಗೆ ಚೇರ್ ಮಾಡೋರು ಏನಿದ್ರು ಅವ್ರಿಗೆ ಸಪರೇಟ್ ಆಗಿರುವಂತಹ ಒಂದು ಪ್ಲೇಸ್ ನಲ್ಲಿ ಹೋಗಿ ಕೂರ್ಬೇಕು. ಜೊತೆಯಾಗಿ ಟ್ರಾವೆಲ್ ಮಾಡೋದು. ಈಗ ಕಳೆದ ಸಲ ಎಲ್ಲ ನೋಡಿದಾಗ ಹಾರ್ದಿಕ್ ಪಾಂಡ್ಯ ಅವ್ರ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲ ಒಂದೇ ಟೀಮ್ ಟ್ರಾವೆಲ್ ವ್ಯಾನ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಈ ಸಲ ಆ ರೂಲ್ಸ್ ಅನ್ನ ತೆಗೆದಿರುವಂತದ್ದು, ಯಾವುದೇ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಎಂಟರ್ಟೈನ್ ಮಾಡಲ್ಲ ಅಂತ BCCI ಖಡಕ್ಕಾಗಿ ಹೇಳಿದೆ. ಇನ್ನು ಇದಿಷ್ಟು IPL 2026 ಹೊಸ ನಿಯಮಗಳನ್ನ BCCI ಜಾರಿಗೊಳಿಸಿರುವಂತದ್ದು. ಇದರಲ್ಲಿ ಯಾವ ನಿಯಮ ಯಾರಿಗೆ ಹೆಲ್ಪ್ ಆಗುತ್ತೆ, ಬ್ಯಾಟ್ಸ್ಮನ್ಗೆ ಹೆಲ್ಪ್ ಆಗುತ್ತಾ, ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗನ್ಸುತ್ತೆ ಅನ್ನೋದನ್ನ ಮರ್ಯಾದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.